ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಅವರದ್ದು. ಎಲ್ಲರಿಗೂ ಧನ್ಯವಾದವನ್ನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ನನಗೂ ಆಸೆ ಇತ್ತು. ಜಿ ಪರಮೇಶ್ವರ್ ಕೊಟ್ಟಿರುವಂತ ಹೇಳಿಕೆ ಇದು. ಆದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಬೇಕಾಗುತ್ತದೆ. ಯಾವ ಖಾತೆ ಕೊಡ್ತಾರೋ ಗೊತ್ತಿಲ್ಲ, ಯಾವುದೇ ಕೊಟ್ಟರು ನಿಭಾಯಿಸ್ತೀನಿ. ಡಿಸಿಎಂ ಆಗಿ ಆಯ್ಕೆಯಾದ ಬಳಿಕ ಪರಮೇಶ್ವರ್ ಈ ರೀತಿಯಾಗಿ ರಿಯಾಕ್ಟ್ ಮಾಡಿರೋದು. ಎಲ್ಲರಿಗೂ ಧನ್ಯವಾದವನ್ನ ಹೇಳಿದ್ದಾರೆ. ಮೊದಲನೇದಾಗಿ ನಮ್ಮ ಪಕ್ಷದ ಹೈಕಮಾಂಡ್ನವರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪಕ್ಷದ ಅಧ್ಯಕ್ಷರು ಶ್ರೀ ರಾಹುಲ್ ಗಾಂಧಿಯವರು, ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ನಾಯಕರು, ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳ ಸುರ್ಜಿವಾಲಾ ಅವರು ಮತ್ತು ನಮ್ಮ GSO ಪ್ರಧಾನ ಕಾರ್ಯದರ್ಶಿಗಳು ಹೆಡ್ ಕ್ವಾರ್ಟರ್ಸ್ ಶ್ರೀ ವೇಣುಗೋಪಾಲ್ ಅವರು, ಹಾಗೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು, ಇವರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ಉಪಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನನ್ನ ಮೇಲಿಟ್ಟಿರ್ತಕ್ಕಂಥ ವಿಶ್ವಾಸ, ನಂಬಿಕೆ, ಅದಕ್ಕಾಗಿ ನನಗೆ ಆಭಾರಿಯಾಗಿದ್ದೇನೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇದು ಮತ್ತೊಂದು ಅವಕಾಶ ರಾಜ್ಯದ ಜನತೆಗೆ ಕೆಲಸ ಮಾಡೋದಕ್ಕೆ, ನಮ್ಮ ಪಕ್ಷದ ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ, ನಮ್ಮ ಪ್ರಣಾಳಿಕೆಯ ಹಿನ್ನೆಲೆಯಲ್ಲಿ ಕೆಲಸ ಮಾಡೋದಕ್ಕೆ ಮತ್ತೊಂದು ಅವಕಾಶ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ನಮ್ಮ ಏನು ಮುಖ್ಯಮಂತ್ರಿಗಳು ಆಗೋದಕ್ಕೆ ತೀರ್ಮಾನ ಆಗಿದೆ DK ಶಿವಕುಮಾರ್ ಅವರು ಮತ್ತು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಒಂದು ತೀರ್ಮಾನದಲ್ಲಿ ಅವರು ಕೂಡ ಭಾಗಿಯಾಗಿದ್ದರು. ಹಾಗಾಗಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ. ಸರ್, 2 ಬಾರಿ KPCC ಅಧ್ಯಕ್ಷರಾಗಿದ್ರಿ, ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರಿ. ಆದರೆ ಮುಖ್ಯಮಂತ್ರಿ ಆಗ್ತಾರೆ ಪರಮೇಶ್ವರ್ ಅವರು ಅಂತಾನೆ ಇತ್ತು, ಪಕ್ಷದಲ್ಲಿ ಕೂಡ ಚರ್ಚೆ ಆಯಿತು. ಕೊನೆ ಕ್ಷಣದಲ್ಲಿ ಏನಾಯ್ತು ಸರ್? ಇಲ್ಲ, ಇದೆಲ್ಲ ಪಕ್ಷದ ತೀರ್ಮಾನ. ನಾನು ಶುರುವಿನಿಂದನೂ ಹೇಳ್ಕೊಂಡೇ ಬರ್ತಾ ಇದ್ದೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಹೈಕಮಾಂಡ್ನವ್ರ ತೀರ್ಮಾನ ಅಂತಲೇ ಹೇಳ್ಕೊಂಡು ಬಂದಿದ್ದೆ. ಹಾಗಾಗಿ ನಿಜ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ನನಗೂ ಕೂಡ ಆಸೆ ಇತ್ತು. ಆದರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಒಪ್ಕೋಬೇಕಾಗ್ತದೆ. ಆ ರೀತಿ ಅವರು ಇವತ್ತು ನನಗೆ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಅದನ್ನು ಒಪ್ಪಿದ್ದೇನೆ. ಜನಗಳಿಗೆ ಕೆಲಸ ಮಾಡೋದು ಅಂತೂ ಇಂತೂ ಪಾಪ ನನಗೊಂದು ಆಸೆ ಇತ್ತು ಅಂತಾದರೂ ಇವತ್ತಾದರೂ ಹೇಳಿದ್ದಾರಲ್ಲ, ಅದಕ್ಕೆ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ನನಗೊಂದು ಆಸೆ ಇತ್ತು ಅಂತ. ಹಾಗೆ ನೋಡಿದ್ರೆ ಹೈಕಮಾಂಡ್ ಲೆವೆಲಲ್ಲಿ ಅವ್ರು ಲಾಬಿ ಮಾಡಿರಬಹುದು. ಆ ಲಾಬಿಗೆ ಇವತ್ತು ಅವರನ್ನು DCM ಮಾಡಿದ್ದಾರೆ. ಅದರ್ವೈಸ್ ಅವರನ್ನು DCM ಮಾಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ದಲಿತ ಮುಖ್ಯಮಂತ್ರಿ ಅನ್ನುವಂತಹ ಕೂಗು ಏನಿದೆ ಅದು ಕೂಗಾಗಿಯೇ ಇದೆ. ಅದೊಂದು ಆರ್ತನಾದ. ಅದನ್ನು ಕೇಳಿಸ್ಕೊಳ್ಳೋರು ಇಲ್ಲ, ಅದನ್ನು ಕೇಳೋರು ಇಲ್ಲ ಮತ್ತು ಹೇಳೋರು ಇಲ್ಲ. ಕೇವಲ ಸಂಘಟನೆಗಳು ಅಲ್ಲಲ್ಲಿ ಬೀದಿಯಲ್ಲಿ ನಿಂತು ಒದರ್ಬೇಕಷ್ಟೇ, ದಲಿತ ಮುಖ್ಯಮಂತ್ರಿ ಅಂತ. ಆಮೇಲೆ ಸರ್ ಹೇಳಿದಾಗೆ ಈ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿಮಗೆ ಲೀಡರ್ಸ್ ಬೇಕಾಗಿಲ್ಲ, ನಿಮಗೆ ದಲಿತ ಮತಗಳನ್ನ ತರುವಂತ ಲೀಡರ್ಸ್ ಬೇಕಾಗಿಲ್ಲ. ಯಾಕೆಂದ್ರೆ ದಲಿತರು ಕಣ್ಮುಚ್ಕೊಂಡು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಸೊ ಇಟ್ಸ್ ಟೇಕನ್ ಫಾರ್ ಗ್ರಾಂಟೆಡ್ ಅಷ್ಟೇ. ಹಂಗೆ ಅವರು ಯಾರಿಗೋ ಒಬ್ರಿಗೆ ಏನೋ ಒಂದು ಕೊಟ್ಬಿಟ್ಟು ಹಂಗೆ ಸಮಾಧಾನ ಮಾಡ್ತಾರೆ ಅಷ್ಟೇ. ಹಂಗೆ ಜಿ ಪರಮೇಶ್ವರ್ ಅವ್ರು ಕೊಟ್ಟಿದ್ದಾರೆ. ಅದಕ್ಕೆ ಒಬ್ಬ ಲೀಡರ್ ಬೇಕು, ಅಯ್ಯೋ ಇವ್ರು ಕೊಟ್ಟಿಲ್ಲ ಅಂದ್ರೆ ಈ ಸಮುದಾಯದ ಮತಗಳು ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾವೆ ಅನ್ನುವಂಥ ತೀರಾ ಥ್ರೆಟ್ಟೇನೇ ಇಲ್ಲ ಕಾಂಗ್ರೆಸ್ಗೆ. ಹಾಗಾಗಿ ಅವರು ದಲಿತ ಮುಖ್ಯಮಂತ್ರಿ ಅನ್ನುವಂಥ ಕಾನ್ಸೆಪ್ಟ್ ಐ ಡೋಂಟ್ ನೋ. ಈಗ ಯಾವುದೇ ಪಕ್ಷ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು ಅಥವಾ JDS ಆಗಿರ್ಬೋದು, ರಾಜ್ಯದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಆ ಮಡಿವಂತಿಕೆಯನ್ನು ಯಾಕೆ ಪಾಲಿಸ್ತಾ ಇದ್ದಾರಂತ ಅರ್ಥ ಆಗ್ತಾ ಇಲ್ಲ. ಬಟ್ ಓಕೆ, ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದ್ರಿಂದ ಆ ಪ್ರಶ್ನೆ ಈಗ ಅಷ್ಟು ಪ್ರಸ್ತುತನ ಹೌದಾ ಅಲ್ವಾ?
ಅದು ಸರ್ವಕಾಲಕ್ಕೂ ಪ್ರಸ್ತುತವಾದ ಪ್ರಶ್ನೆಯೇ. ಆದರೆ ಪರ್ಟಿಕ್ಯುಲರ್ ಈ ಸಂದರ್ಭಕ್ಕೆ ಅದ್ರ ಬಗ್ಗೆ ಜಾಸ್ತಿ ನಾವು ಚರ್ಚೆ ಮಾಡಿದರೆ ಉಳಿದ ಏನು ಪಾಯಿಂಟ್ಗಳಿವೆ ಅವು ಮಿಸ್ ಆಗುತ್ತೆ. ಈಗ ಲಿಸ್ಟನ್ನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಾನು ಅದನ್ನು ಇನ್ ಡೀಟೇಲ್ ಆಗಿ ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮುನಿಯಪ್ಪನವರು ಪರಿಶಿಷ್ಟ ಜಾತಿ ಎಡಗೈಗೆ ಸೇರಿದ ಸಮುದಾಯಕ್ಕೆ ಸೇರಿದಂಥ ನಾಯಕ, ಸಿಕ್ಕಾಪಟ್ಟೆ ಅನುಭವ ಇರುವಂಥವರು. ಈ ಹಿಂದೆ ಕೇಂದ್ರ ಸಚಿವರಾಗಿದ್ದರು ಮತ್ತು ಕೇಂದ್ರ ಸಚಿವರಾಗಿದ್ದಾಗ ಈ ರೈಲ್ವೆ ಕೋಚ್ಗೆ ಸಂಬಂಧಪಟ್ಟಂಥ ಹಲವಾರು ಯೋಜನೆಗಳನ್ನು ರಾಜ್ಯಕ್ಕೆ ತಂದಂಥವರು ಮತ್ತು ಬಹಳಷ್ಟು ಮಾತು ಕಡಿಮೆ, ಅನುಭವ ಸ್ಪೀಕ್ಸ್ ಅ ಲಾಟ್. ಆಹಾರ ಸಚಿವರಾಗಿ ಈ ಒಂದು ಫ್ರೀ ಅಕ್ಕಿ ಅನ್ನಭಾಗ್ಯ ವಿಚಾರದಲ್ಲೂ ತುಂಬ ಕ್ರೈಸಿಸನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಮತ್ತು ಈಗ ತೈಲ ಕೊರತೆ ಸಂದರ್ಭದಲ್ಲೂ ಕೂಡ ತುಂಬ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡಿದ್ರು. ಸೊ ಅವ್ರ ಮಗಳಿಗೆ ಕೊಡಬೇಕು ಅನ್ನುವಂಥ ಒಂದು ಕೂಗಿತ್ತು. ಸಾಕು ಮುನಿಯಪ್ಪನವ್ರಿಗೆ, ಅವರು ಎಲ್ಲ ಆ ಕಡೆ ಕೇಂದ್ರದಲ್ಲೂ ರಾಜ್ಯದಲ್ಲೂ ಸಾಕಷ್ಟು ಅವರು ಅನುಭವಿಸಿದ್ದಾರೆ ಅಧಿಕಾರ, ಅವ್ರ ಕೋಟದಲ್ಲಿ ಅವ್ರ ಮಗಳಿಗೆ ಕೊಡೋಣ ಅಂತ. ನಿನ್ನೆ ರಾತ್ರಿವರೆಗೂ ಕೂಡ ರೂಪಕಲಾ ಶಶಿಧರ್ ಅವರಿಗೆ ಅಂತಾನೆ ಇತ್ತು, ಬಟ್ ಈಗ ನೋ ಮುನಿಯಪ್ಪನವ್ರಿಗೆ ಅಂತ. ಸೊ ಮುನಿಯಪ್ಪನವ್ರು ಪಟ್ಟು ಹಿಡಿದ್ರ ಬೇಡ ನನ್ನ ಮಗಳಿಗೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತೇಳಿ ನಾನೇ ಇರಬೇಕು ಅಂತ ಏನಾದರೂ ಡಿಸೈಡ್ ಮಾಡಿದ್ರ ಗೊತ್ತಿಲ್ಲ, ಏನಾಗಿರ್ಬೋದು ಸರ್? ಏನ್ ಬೇಕಾದ್ರೂ ಆಗಿರ್ಬೋದು, ಅದಲ್ಲ. ಯಾಕೆಂತ ಹೇಳಿದ್ರೆ ರಾಜಕೀಯದಲ್ಲಿ ಈಗ ರೂಪಕಲಾ ಮುನಿಯಪ್ಪ ಅಲ್ಲ, ಅವರು ರೂಪಕಲಾ ಶಶಿಧರ್ ಅವರು, ಹಂಗಾಗಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ನಾನೇ ಇರ್ತೀನಿ ಅಂತ ಏನಾದ್ರು ಡಿಸೈಡ್ ಮಾಡ್ಬಿಟ್ರ ಅಂತ. ರಾಜಕೀಯದಲ್ಲಿ ಯಾವ ಅಲ್ಲ, ಕ್ಷಣದಲ್ಲಿ ಇದು ಲೈಟರ್ ವೇಲ್ ಹೇಳ್ತಾ ಇದೀನಪ್ಪ, ಮುನಿಯಪ್ಪನವ್ರು ಬೇಜಾರ್ ಮಾಡ್ಕೋಬಾರ್ದು. ಅಲ್ಲ, ಯಾರು ಏನು ಅಲ್ಲಿ ಬೇಜಾರಿನ ಪ್ರಶ್ನೆನೂ ಇರೋದಿಲ್ಲ. ಯಾಕೆಂದ್ರೆ ಮುನಿಯಪ್ಪ ಅಂತ ಅವ್ರು ಕೊಡ್ಲಿಕ್ಕೆ ಕಾರಣ ಇದೆ, ಅವ್ರ ಅನುಭವಿಗಳು. ಮತ್ತೆ ಈಗ ನಾವು ಅಂದ್ಕೊಂಡ್ವಿ ತೀರಾ ಯಂಗ್ ಫೇಸಸ್ ಇರ್ಬೋದು ಅಂತ ಅನ್ಕೊಂಡ್ವಿ. ಅದು ಯಾವ್ದು ಯಂಗ್ ಫೇಸಸ್, ನ್ಯೂ ಫೇಸಸ್ ಆರ್ ಡಿಫರೆಂಟ್ ವಿತ್ ಯಂಗ್ ಫೇಸಸ್. ನ್ಯೂ ಫೇಸಸ್ ಆರ್ ಯತೀಂದ್ರ ಒಂದೇ, ಯು ಟಿ ಖಾದರ್ ಆಲ್ಸೋ ಹಿ ವಾಸ್ ಓಲ್ಡ್